ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿದು ಕ್ಯಾಂಡಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಂದು 3/4 kg ಆಗೋವಷ್ಟು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸೋಕೆ ಇಟ್ಕೊಳ್ಳೋಣ. ಅಥವಾ ನೀವು ನೀರು ಮುಂಚೆನೇ ಕುದಿಯೋಕೆ ಇಟ್ಕೊಂಡು ಆಮೇಲೆ ನೆಲ್ಲಿಕಾಯಿ ಹಾಕ್ಕೊಂಡ್ರೂ ಆಗುತ್ತೆ. ನಾನು ತಣ್ಣೀರಿಗೇ ನೆಲ್ಲಿಕಾಯಿನ ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ಒಂದು 5 ನಿಮಿಷ ಈ ಥರ ನೀರು ಕುದ್ದಿ ಒಂದು 5 ನಿಮಿಷ ಹಾಕಬೇಕು. ಅಲ್ಲಿವರೆಗೂ ಕುದಿಸ್ಕೋಬೇಕು. ಅದು ನೆಲ್ಲಿಕಾಯ್ದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೆಲ್ಲಿಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಉಪ್ಪೆಲ್ಲ ಏನೂ ಹಾಕೋದು ಬೇಡ, ಹಾಗೆ ಬೇಯಿಸ್ಕೊಳ್ಳಿ. ಕುದೀತಾ ಇರೋ ನೀರಿಗೆ ಹಾಕಿದ್ರೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಥವಾ ತಣ್ಣೀರೊಳಗೇ ಹಾಕಿ ಬೇಯಿಸ್ಕೊತೀನಿ ಅಂದರೆ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಆಗಿದೆ ಇವಾಗ ಬೆಂದಿದ್ದು, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೀರು ಇಲ್ಲದೆ ಇರೋ ಥರ ಒಂದು ಪ್ಲೇಟಿಗೆ ನೀಟಾಗಿ ಎತ್ಕೊಳ್ಳೋಣ ನೆಲ್ಲಿಕಾಯಿನೆಲ್ಲ. ನೆಲ್ಲಿಕಾಯಿ ಹೆಲ್ತಿಗೂ ತುಂಬಾ ಒಳ್ಳೆಯದು. ಶುಗರ್ ಇರೋರಿಗೆ ಎಲ್ರಿಗೂ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ಹಾಗೆ ತಿನ್ನಿ ಅಂದರೆ ತಿನ್ನೋಕ್ಕಾಗಲ್ಲ. ಈ ಥರ ಕ್ಯಾಂಡಿನ ಮಾಡ್ಕೊಂಡು ತಿಂದರೆ ಸುಮ್ಮನೆ ಟೈಮ್ ಪಾಸಿಗೆ ಕೂತ್ಕೊಂಡಾಗ, ಎಲ್ಲರೂ ಹೋದಾಗ, ಟ್ರಾವೆಲ್ ಮಾಡುವಾಗ ಎಲ್ಲ ತಿನ್ಬೋದು. ಏನು ಅನಿಸಲ್ಲ, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ತಿನ್ಬೋದು. ಸಕ್ಕರೆನ ಯೂಸ್ ಮಾಡಿನೂ ಕ್ಯಾಂಡಿ ಮಾಡ್ತಾರೆ, ಬಟ್ ಸಕ್ಕರೆ ಹೆಲ್ತಿಗೆ ಒಳ್ಳೆಯದಲ್ಲ. ನಾನು ಬೆಲ್ಲನ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿರಬೇಕು. ಚಾಕು ಅಥವಾ ಸ್ಪೂನ್ ಚುಚ್ಚಿದ್ರೆ ಈಸಿಯಾಗಿ ಚುಚ್ಕೊಳ್ಳುತ್ತೆ ಬೆಂದಿದೆ ಅನ್ನೋದಾದರೆ. ನೆಲ್ಲಿಕಾಯಲ್ಲೇ ಲೈನ್ಸ್ ಇರುತ್ತೆ. ಆ ಲೈನ್ಸ್ ಮೇಲೇ ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಸಣ್ಣನೂ ಕಟ್ ಮಾಡ್ಕೋಬಾರ್ದು, ತುಂಬ ದಪ್ಪಕ್ಕೂ ಕಟ್ ಮಾಡ್ಕೋಬಾರ್ದು. ಆ ನೆಲ್ಲಿಕಾಯಿ ಲೈನ್ಗಳಿರುತ್ತಲ್ಲ, ಅದು ಅಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟು ದಪ್ಪ ಬಂದರೆ ಸಾಕು. ನೋಡಿ, ಈಸಿಯಾಗಿ ಕಟ್ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ನೆಲ್ಲಿಕಾಯಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು 1 ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕ್ಕೊತಾ ಇದ್ದೀನಿ. 1 ಕಪ್ ಬೆಲ್ಲದ ಪುಡಿಗೆ 3 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀರಾ ಅನ್ನೋದಾದರೆ ಬೆಲ್ಲನ ಇನ್ನು ಸ್ವಲ್ಪ ಹಾಕೋಬೋದು. ನೆಲ್ಲಿಕಾಯಿ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡಿ ನೀರು ಹಾಕ್ಕೊಳ್ಳಿ. ನೆಲ್ಲಿಕಾಯಿ ನೀಟಾಗಿ ಮುಳುಗಬೇಕು ಆ ಬೆಲ್ಲದ ನೀರಲ್ಲಿ. ಇಲ್ಲಿ 4 ಕಪ್ ಆಗೋವಷ್ಟು ನೆಲ್ಲಿಕಾಯಿ ಇದೆ. ನಾನು 3 ಕಪ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಷ್ಟೇ ಹಾಕೋಬೇಕು ಅಂತಲೂ ಏನಿಲ್ಲ, ಒಟ್ಟು ನೆಲ್ಲಿಕಾಯಿ ಮುಳುಗೋವಷ್ಟು ನೀರಿರಬೇಕು. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ನಾನು ಸ್ವೀಟ್ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಈ ಥರ ಮಿಕ್ಸ್ ಮಾಡಿ 2 ಡೇಸು ನೆನೆಸಿಡಬೇಕು. 2 ಡೇಸ್ ಆಗಿದೆ, ಚೆನ್ನಾಗಿ ನೆಂದಿದೆ ನೆಲ್ಲಿಕಾಯಿ. ನೀರಿಲ್ಲದೆ ಇರೋ ಥರ ನೀಟಾಗಿ ಸೋಸ್ಕೊಂಡು ಎತ್ಕೊಳ್ಳಿ ನೆಲ್ಲಿಕಾಯಿನ. ನಾವು ಆಚೆ ಅಂಗಡಿಯಿಂದ ಥರ ನೆಲ್ಲಿಕಾಯಲ್ಲೆಲ್ಲ ಸಕ್ಕರೆನ ಯೂಸ್ ಮಾಡಿರ್ತಾರೆ. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಬೆಲ್ಲನೇ ಯೂಸ್ ಮಾಡಿ ಮಾಡ್ಕೋಬೋದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮನೇಲಿ ಮಾಡೋದ್ರಿಂದ ರುಚಿ ಶುಚಿ ಎರಡನ್ನೂ ಕಾಪಾಡ್ಕೋಬೋದು. ಆದಷ್ಟು ಮನೇಲೇ ಟ್ರೈ ಮಾಡಿ ಫ್ರೆಂಡ್ಸ್. ನೀರು ಇಲ್ಲದೆ ಇರೋ ಥರ ನೀಟಾಗಿ ಸೋಸ್ಕೊಂಡು 3-4 ಡೇಸು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. 3 ಡೇಸ್ ಒಣಗಿದ್ಮೇಲೆ ನೋಡಿ ಈ ಥರ ಆಗುತ್ತೆ. ಇಷ್ಟು ಒಣಗಿದ್ರೆ ಸಾಕು. ನಾವು ಅಂಗಡಿಲಿ ತರೋದಕ್ಕಿಂತನೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಉಪ್ಪು, ಖಾರ, ಹುಳಿ ಎಲ್ಲ ಸಮನಾಗಿರುತ್ತೆ. ಟೈಮ್ ಪಾಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.